ಬಳ್ಳಾರಿ ಗಲಭೆ ನಂತರ ಗಣಿಧಣಿಗಳ ಊರಿನಲ್ಲಿ ಡಿಕೆ ಶಿವಕುಮಾರ್ ಗುಟೂರು ಹಾಕಿದ್ದಾರೆ. ಬಳ್ಳಾರಿ ಗಲಭೆಯಲ್ಲಿ ಬುಲೆಟ್ ಅಸ್ತ್ರವನ್ನ ಪ್ರಯೋಗ ಮಾಡಿದಂತಹ ರೆಡ್ಡಿ ಬ್ರದರ್ಸ್ ವಿರುದ್ಧ ಡಿಕೆ ಶಿವಕುಮಾರ್ ಅವರು ರಿಯಲ್ ವಾರ್ ಅನ್ನ ಆರಂಭ ಮಾಡಿದ್ರು. ಈಗಾಗಲೇ ಈ ಒಂದು ಘಟನೆಯಲ್ಲಿ ರಾಜಶೇಖರ್ ಸಾವನ್ನಪ್ಪಿದ್ದು ಅವರ ಕುಟುಂಬಸ್ಥರನ್ನ ಡಿಕೆ ಶಿವಕುಮಾರ್ ಇವತ್ತು ಭೇಟಿ ಮಾಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು, ಭರವಸೆಯನ್ನೂ ಕೂಡ ಕೊಟ್ಟರು. ಈ ಮೂಲಕ ರೆಡ್ಡಿ ಬ್ರದರ್ಸ್ ವಿರುದ್ಧ ಬುಲೆಟ್ ಅಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಬಳ್ಳಾರಿಯಲ್ಲಿ ಗಲಭೆ ನಡೆಯಿತು. ಆ ಗಲಭೆ ಈಗ ನಿಂತು ಹೋಗಿತ್ತು. ಆ ಗಲಭೆ ನಡೆದ ಜಾಗದಲ್ಲಿ ಈಗ ಭಾರೀ ರಾಜಕೀಯವೇ ನಡೆಯುತ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಹೊಸ ದಾಳಗಳನ್ನು ಉರುಳಿಸ್ತಾಗಿವೆ. ಗಲಭೆ ನಡೆಯೋಕೆ ಯಾರ್ ಕಾರಣ ಅಲ್ಲ, ಯಾರಿಂದ ಗಲಭೆಯಾಗಿದ್ದು ಅನ್ನೋ ವಿಚಾರಕ್ಕೆ ಭಾರೀ ಜಟಾಪಟಿ ನಡೆಯುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ಆರೋಪ ಮಾಡ್ತಿವೆ. ಬಿಜೆಪಿ ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾಗಿದ್ರೆ ಕಾಂಗ್ರೆಸ್ಸೇ ಎಲ್ಲಕ್ಕೂ ಹೊಣೆ ಅಂತ ಬಿಜೆಪಿ ಆರೋಪಿಸ್ತಾಗಿದೆ. ಯಾರದ್ದು ತಪ್ಪು ಅಂತ ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ಸತೀಶ್ ರೆಡ್ಡಿ ಗನ್ಮ್ಯಾನ್ ಹೊಡೆದ ಗುಂಡಿನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಡ್ಯಾಮೇಜ್ ತರಲಿದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಬಳ್ಳಾರಿಗೆ ಬಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿ. ಗಣಿ ಧಣಿಗಳೂರಿನ ಬುಲೆಟ್ ಪಾಲಿಟಿಕ್ಸ್ಗೆ ಡಿಕೆಶಿ ಎಂಟ್ರಿ. ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ. ರೆಡ್ಡಿ ಬ್ರದರ್ಸ್ ವಿರುದ್ಧ ಸಮರ. ಅದು ಭೀಕರ ಗಲಭೆ. ಆ ಗಲಭೆಯಲ್ಲಿ ಕಾಂಗ್ರೆಸ್ನ ಅಮಾಯಕ ಕಾರ್ಯಕರ್ತನೊಬ್ಬ ಪ್ರಾಣ ಕಳೆದುಕೊಂಡಿದ್ದ. ರಾಜಕೀಯ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಆ ಗಲಭೆ ಇನ್ನು ಕಿಡಿಯನ್ನ ಆರದಂತೆ ಕಿತ್ಕೊಂಡಿದೆ. ಗಲಭೆಯ ಸುತ್ತಲೂ ರಾಜಕೀಯ ನಡೆಯುತ್ತಿದ್ದು ಸತ್ಯಾಸತ್ಯತೆ ಪತ್ತೆ ಹಚ್ಚಲು ಈಗಾಗಲೇ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಇಂಥ ಟೈಮಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರ ಕೂಡ ಜೋರಾಗಿದೆ. ಗಲಭೆಗೆ ಅವರೇ ಕಾರಣ ಅಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಿವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಬಿಜೆಪಿ ಶಾಸಕ ನಾರಾ ಭರತ್ ರೆಡ್ಡಿಯೇ ಇದಕ್ಕೆಲ್ಲ ಕಾರಣ. ಆದ್ದರಿಂದ ಭರತ್ ರೆಡ್ಡಿ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯ ಮಾಡಿತ್ತು. ಈ ವೇಳೆ ಕಾಂಗ್ರೆಸ್ ನಾಯಕರು ಭರತ್ ರೆಡ್ಡಿ ಪರವಾಗಿ ನಿಂತಿದ್ರು. ಡಿಕೆಶಿ ಅಂತೂ ಐ ಸ್ಟ್ಯಾಂಡ್ ವಿತ್ ಮೈ ಎಂಎಲ್ಎ ಅಂತ ಹೇಳಿ ಭರತ್ ರೆಡ್ಡಿ ಪರವಾಗಿ ನಿಂತಿದ್ರು. ನನ್ನ ಮನೆ ಮುಂದೆನೂ ಬಿಜೆಪಿ ಅವರು ಬಂದು ಆಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ, ಏನ್ ತೊಂದರೆ ಆಯ್ತು? ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ, ಶಿಸ್ತು, ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರಗಂಟ ಒಂದು ಗಲಾಟೆ ನಡೆದಿರಲಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ, ಒಂದು ಎಫ್ಐಆರ್ ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಸೊ ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ ಎಂಎಲ್ಎ. ನಮ್ಮ ಎಂಎಲ್ಎ ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವೀಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆಗ ಐ ಸ್ಟ್ಯಾಂಡ್ ವಿತ್ ಎಂಎಲ್ಎ ಅಂತ ಹೇಳಿದ್ರು ಡಿಕೆಶಿ. ಈಗ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಡಿಕೆಶಿ ಬಳ್ಳಾರಿಗೆ ಬಂದಿದ್ದಾರೆ. ಗಣಿಧಣಿಗಳ ಊರಿಗೆ ಬಂದಿರೋ ಡಿಕೆಶಿ ತಮ್ಮದೇ ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಗಣಿಧಣಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಬಿಜೆಪಿಯ ಬುಲೆಟ್ ಅಸ್ತ್ರಕ್ಕೆ ಡಿಕೆ ಪ್ಲಾನ್ ಮಾಡಿದ್ದಾರೆ. ಶಾಸಕ ಭರತ್ಗೆ ರಕ್ಷಣೆಯಾಗಿ ಡಿಕೆ ತಂತ್ರ ಹೆಣೆದಿದ್ದಾರೆ. ಗಣಿಧಣಿಗಳ ಊರಲ್ಲದೆ ಗಣಿಧಣಿಗಳಿಗೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮೃತ ರಾಜಶೇಖರ್ ರೆಡ್ಡಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಕೆಶಿ ಸಭೆ ನಡೆಸಿದ್ದು ಗಲಾಟೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ.
ಈ ವೇಳೆ ಕೇವಲ ಅಧಿಕಾರಿಗಳೊಂದಿಗೆ ಮಾತ್ರ ಡಿಕೆ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಮುಂದೆ ಕುಟುಂಬಸ್ಥರ ಕಣ್ಣೀರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಲ್ಲಿ ಸಾವನ್ನಪ್ಪಿದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಡಿಕೆಶಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಮೀರ್, ನಾಜೀರ್ ಹುಸೇನ್, ಪಿ ನಾಗೇಂದ್ರ, ನಾರಾ ಭರತ್ ರೆಡ್ಡಿ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಈ ವೇಳೆ ಕುಟುಂಬದ ಸದಸ್ಯರಿಗೆ ಡಿಕೆಶಿ ಸಾಂತ್ವನ ಹೇಳಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರು ಹಾಕಿದ್ರು. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತ ಗೋಳಾಡಿದ್ರು. ಈ ವೇಳೆ ಇಡೀ ಪಕ್ಷವೇ ರಾಜಶೇಖರ್ರ ಕುಟುಂಬಸ್ಥರ ಜೊತೆಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ. ಸರ್ಕಾರದಿಂದ ಕುಟುಂಬಕ್ಕೆ ಅಗತ್ಯ ನೆರವು ನೀಡೋದಾಗಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ರು. ಇದೊಂದು ಮಾಡಿಕೊಡಿ ಸರ್, ನೀವು ಪುಣ್ಯ ಬರ್ತದೆ ಸರ್ ನಿಮಗೆ. ಇಡೀ ಪಕ್ಷನೇ ಅವ್ರ ಜೊತೆ ಇದೆ ಅನ್ನೋದಕ್ಕೆ ಬಂದಿರೋದು ನಾನು. ಅವರು ಕುಟುಂಬಸ್ಥರು ಒಂದು ನೌಕರಿ ಮಾಡ್ತಾ ಇದ್ರು ಸರ್. ಪ್ರೊಸೀಜರ್ ಏನೇನಿದೆ ಅದನ್ನ ನಾನು ನೋಡ್ತೀನಿ. ನೌಕರಿ ಕೊಡೋದು ಕಾನೂನು ಚೌಕಟ್ಟಿನಲ್ಲಿ ಹಿಂದೆ ಎಲ್ಲ ಏನೇನು ತೀರ್ಮಾನಗಳಾಗಿದೆ ಅದೆಲ್ಲ ನಾವು ನೋಡಬೇಕು. ನೀವು ಅಂಗವಿಕಲರಿಗೆ ಅವರಿಗೆ ಸ್ಪಾಟಲ್ಲೇ ನೌಕರಿ ಕೊಡಿಸಿರೋ ಉದಾಹರಣೆಗಳಿದಾವೆ. ನೀವುಗಳೇ ನಿಮ್ಮ ಕ್ಷೇತ್ರದಲ್ಲಿ ಸರ್ ಇದನ್ನ ಮಾಡ್ಬೋದಲ್ವಾ ಸರ್? ಇದಕ್ಕೆ ನಿಯಮಾವಳಿಗಳು ನಿಮ್ ಸಲಹೆ ಕೇಳ್ತಾ ಇದ್ದೀನಿ, ಕೇಳ್ಬಿಟ್ಟು ನೋಡೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸತ್ಯ ಮುಚ್ಚಿಡೋಕೆ ಸಾಧ್ಯವಿಲ್ಲ ಎಂದ ಡಿಕೆ. ಬಳ್ಳಾರಿಯ ಉಸ್ತುವಾರಿಯಾಗಿ ನಾನು ಹಿಂದೆ ಕೆಲಸ ಮಾಡಿದ್ದೇನೆ. ತಿಂಗಳುಗಟ್ಟಲೆ ಇಲ್ಲೇ ಇದ್ದು ಜನರೊಂದಿಗೆ ಬೆರೆತಿದ್ದೇನೆ. ಶಾಂತಿಯ ಬೀಡಾಗಿದ್ದ ಬಳ್ಳಾರಿಯಲ್ಲಿ ಇಂತಹ ಘಟನೆ ನಡೆದಿರುವುದು ಮನಸ್ಸಿಗೆ ತೀವ್ರ ನೋವನ್ನುಂಟು ಮಾಡಿದೆ ಅಂತ ಡಿಕೆಶಿ ಬೇಸರ ಹೊರಹಾಕಿದ್ರು. ಶಾಸಕರನ್ನ ಹೊರಗಿಟ್ಟು ತಾವು ನೇಮಿಸಿದ ತಂಡದಿಂದಲೂ ಮಾಹಿತಿ ಪಡೆದಿದ್ದು ಸತ್ಯವನ್ನು ಯಾರೂ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಒಂದು ವೇಳೆ ಬ್ಯಾನರ್ ಹಾಕಿದ್ದು ಇಷ್ಟವಾಗಿರದಿದ್ದರೆ ದೂರು ನೀಡಬಹುದಿತ್ತು ಅಥವಾ ತೆಗೆಯಲು ಹೇಳಬಹುದಿತ್ತು. ಅದನ್ನ ಬಿಟ್ಟು ತಮ್ಮ ಮುಂದಾಳತ್ವದಲ್ಲದೆ ಬ್ಯಾನರ್ ಹರಿದು ಹಾಕಿರೋದು ಎಷ್ಟು ಸರಿ ಎಂಬುದನ್ನ ಅವರೇ ತೀರ್ಮಾನಿಸಬೇಕು ಅಂದ್ರು. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಮತ್ತೆಲ್ಲ ಬಂದು ಅದನ್ನ ಅವಮಾನ ಮಾಡೋ ರೀತಿಯಲ್ಲಿ ತೆಗೆದು ಅದನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವರು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದಾದ ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ. ಲೀಡರ್ಸ್ ಫೋಟೋನು ನೋಡಿದ್ದೀನಿ. ಇಲ್ಲೂ ಕೆಲವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಹರಿದಿದ್ದಾರೆ. ಅವ್ರ ಮುಖಂಡತ್ವದಲ್ಲೇ ಇದು ಹರಿದಾಕಿದ್ದಾರೆ. ಇದು ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನ ತೀರ್ಮಾನ ಮಾಡಬೇಕು. ಇದನ್ನ ನಾನು ತೀರ್ಮಾನ ಮಾಡೋದಿಲ್ಲ. ನನಗೆ ಅವಶ್ಯಕತೆನೂ ಈ ಸಂದರ್ಭದಲ್ಲಿ ಇಲ್ಲ. ಜನಾರ್ದನ ರೆಡ್ಡಿ ತಮ್ಮ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಬುಲೆಟ್ಗಳನ್ನು ಪ್ರದರ್ಶನ ಮಾಡಿದ್ರು. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಡಿಕೆಶಿ ಹೇಳಿದ್ದು ಹೀಗೆ. ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ ರೆಡ್ಡಿ ಅವರು ಅವ್ರಿಗೆ ಹೆಂಗೆ ಬಂತು ಅಕಸ್ಮಾತ್ ಅದು ಯಾವುದು ತೋರಿಸ್ತಾ ಇರಲಿಲ್ಲ ಟಿವಿಗೆ. ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನು ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನು ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತಾ, ಮೈಗೆ ಬಿದ್ದಿತ್ತಾ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನು. ರಾಜಶೇಖರ್ನ ಮೃತದೇಹವನ್ನ 2 ಪೋಸ್ಟ್ಮಾರ್ಟಂ ಮಾಡಲಾಗಿದೆ ಅನ್ನೋ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಡಿಕೆಶಿ. ಇದರ ಜೊತೆಗೆ ಅಸೂಹೆಯಿಂದಲೇ ದಾಳಿ ನಡೆದಿದೆ ಅಂತ ಸತ್ಯಶೋಧನಾ ಸಮಿತಿ ಹೇಳಿದೆ ಅಂತ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಸತಿ ಐಒ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ನನ್ನ ಮಾಹಿತಿ ಇದೆ. ಒಬ್ಬ ರಾಜಕೀಯದ ಕೆಲವರು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ,
ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವರಿರ್ತದಲ್ಲ, ಅದರಲ್ಲೇ ನಾನು ಆಗಿರ್ಬೋದು. ಇದಕ್ಕೂ ಮುನ್ನ ಮಾಜಿ ಸಚಿವ ಶ್ರೀರಾಮುಲು ಮಾತಾಡಿದ್ದು ಕಾಂಗ್ರೆಸ್ ನಾಮಕಾವಾಸ್ತೆ ಸತ್ಯಶೋಧನೆ ಮಾಡಿದೆ, ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಿಗ್ಗೆ ಆದಂಥ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದೀನಿ. ಬಂದಂಥ ಟೈಮಲ್ಲಿ ನಮ್ಮ ಮನೇಲಿ ಇದ್ದಂಥ ಟೈಮ್ ಜನಾರ್ದನ್ ರೆಡ್ಡಿ ಬಂದಂಥ ಟೈಮ್ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ನಡ್ಕೊಂಬರ್ತಾ ಇದ್ದೀನಿ. ನಡ್ಕೊಂಬರೋಂಥ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ನುಗ್ಲಾಗಿದೆ. ನುಗ್ಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂಥ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತಲು ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದು ರೀ, ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. ಡಿ.ಕೆ. ಶಿವಕುಮಾರ್ ಅವರು ಬರಲಿ, ಮಾತಾಡಿದ ನಂತರ ನಾನು ಮಾತಾಡ್ತೇನೆ. ಒಟ್ನಲ್ಲಿ ಡಿಕೆಶಿ ಬಳ್ಳಾರಿ ಬುಲೆಟ್ ಕೇಸಿಗೆ ಎಂಟ್ರಿ ಕೊಟ್ಟಿದ್ದು ತಮ್ಮ ಶಾಸಕರದ್ದೇನೂ ತಪ್ಪಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆಗಿರೋ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋಕೆ ಮತ್ತಷ್ಟು ತಂತ್ರ ರೂಪಿಸೋ ಸಾಧ್ಯತೆ ಇದೆ.